ಬಾಡಿ ತುಂಬ ಹೀಟು. ನಮಗೆ ಯಾವ ಬಿ ಕಾಂಪ್ಲೆಕ್ಸ್ ಮಾತ್ರೆ ತಗೊಂಡ್ರು ಆಗಲ್ಲ, ಆಮೇಲೆ ಬಸಳೆ ಸೊಪ್ಪು ತಿಂದರೂ ಆಗಲ್ಲ, ಯಾವ ಜ್ಯೂಸ್ ಕುಡಿದ್ರೂ ನಮಗೆ ಬಾಡಿ ತಂಪಾಗಲ್ಲ ಅನ್ನೋರಿಗೆ ಈ ಮುಟ್ಟುದ್ರಿ ಮುನಿ ಒಂದೇ ಪರಿಹಾರ. ಎಲ್ರಿಗೂ ನಮಸ್ಕಾರ. ಬಹಳ ವಿಶೇಷವಾಗಿರುವಂತಹ ವಿಡಿಯೋ. ಇದರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ, ಆರೋಗ್ಯ ಅನುಕೂಲ. ಕಾರಣಾಂತರ ಈ ವಿಡಿಯೋ ಡಿಲೀಟ್ ಆಗಿತ್ತು, ಸೊ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ, ದಯವಿಟ್ಟು ವೀಕ್ಷಿಸಿ. ಏನು ವಿಶೇಷ ಇರೋದು? ಪೈಲ್ಸ್ಗೆ ಬಾಡಿ ಸಿಕ್ಕಾಪಟ್ಟೆ ಹೀಟು, ಪೈಲ್ಸು ಮೊಳಕೆ ಬಂದಿದೆ, ಕುಂತ್ಕೊಳ್ಳೋಕ್ಕಾಗಲ್ಲ, ಕಣ್ಣುರಿ, ಮಲ ವಿಸರ್ಜನೆ ಮಾಡೋ ಜಾಗದಲ್ಲಿ ನೆವೆ ಆಗ್ತಾ ಇರ್ತದೆ, ಕಡ್ತ ಆಗ್ತಾ ಇರ್ತದೆ. ಅಂಥವ್ರಿಗೆ ಮೂರು ಗಿಡ ಪೈಲ್ಸ್ಗೆ ಇಲ್ಲೇ ಇದೆ, ಒಂದೇ ಹತ್ರ ಇದೆ. ಸೊ ಮೂರೂ ಗಿಡದ ಬಗ್ಗೆ ಈಗ ಮಂಜಣ್ಣ ಮಾಹಿತಿ ಕೊಟ್ಬಿಡ್ತಾರೆ. ನಮಸ್ತೆ. ನಮಸ್ಕಾರ. ನಮಸ್ಕಾರ ಮಂಜುನಾಥ್. ಮಂಜುನಾಥ್ ಅವರೇ ನಮಸ್ಕಾರ. ನೋಡಿ, ಮುಟ್ಟಿದ್ರ ಮುನಿ ಅಲ್ಲಿ ಇಲ್ಲೇ ಇದೆ, ಅಲ್ಲೇ ಎಲ್ಲ ಇದಾಗ್ಬಿಡುತ್ತೆ, ಹಿಂಗೆ ಇದಾಗ್ಬಿಡುತ್ತೆ. ಮುಟ್ಟಿದ್ರ ಮುನಿ ಬಗ್ಗೆ. ಹಾಗೆ ಪಕ್ಕದಲ್ಲಿ ಇನ್ನೊಂದು ಉತ್ರಾಣಿ, ಇದು ಎದುರು ಉತ್ರಾಣಿ, ಹೆಣ್ಣು ಉತ್ರಾಣಿ, ನೀಲಿ ಉತ್ರಾಣಿ, ಕರಿ ಉತ್ರಾಣಿ ಅಂತ ಕರೀತಾರೆ. ಆಮೇಲೆ ಅತಿಬಲ ಇದೆ. ಅತಿಬಲ. ಆಮೇಲೆ ಇನ್ನೊಂದಿದೆ, 3 4 ಅಲ್ವಾ? 4 ಇದೆ ಜಾಗದಲ್ಲಿ ಅಕ್ಕಪಕ್ಕನೆ. ಇನ್ನೊಂದು ನೋಡಿ, ಇದು ಜಯಂತಿ ಗಿಡ ಅಂತಾರೆ, ನಾವು ಕಟ್ಮುರ್ಕೊಂಡ್ ಸೊಪ್ಪು ಅಂತೀವಿ. ಇದನ್ನ ಗಾಯ ಇವಾಗ ಕುಯ್ಬಿಟ್ಟು ಹಿಂಗೆ ಹಿಂಡ್ಬಿಟ್ರೆ ಒಂದು ಸೆಕೆಂಡ್ಗೆ ಹಂಗೆ ರಕ್ತ ನಿಂತೋಗ್ಬಿಡ್ತದೆ. ಹೌದಾ? ಒಂದೇ ಸೆಕೆಂಡ್. ಯಾವ ಇದು ಬೇಡ, ಎಂಥದ್ದು ಬೇಡ. ಗಾಯ ಒಣಗಲಿಕ್ಕೂ ಒಂದು 3 ದಿನ ಕಟ್ಬಿಟ್ರೆ ಸಾಕು. ಯಾವ ಆಂಟಿಬಯೋಟಿಕ್ ಮಾತ್ರೆ ಬೇಡ, ಎಂಥದ್ದು ಬೇಡ. ಒಂದು 3 ದಿನ ಕಟ್ಟಿಂಗೆ ಬಟ್ಟೆಲಿ ಕಟ್ಬಿಟ್ಟು. ಈ ಕತ್ತಿ ಸೊಪ್ಪು ಅಂತಾರೆ, ಅದೇನಾ ಇದು? ಜಯಂತಿ ಕತ್ತಿ ಸೊಪ್ಪು ಅಂತಾರ? ಇಲ್ಲ, ಕತ್ತಿ ಸೊಪ್ಪಲ್ಲ. ಈ ಕಟ್ಮುರ್ಕೊಂಡ್ ಸೊಪ್ಪು ಅಂತಾರೆ, ಜಯಂತಿ ಅಂತಾರೆ. ಅದು ಬೇರೆ ಕಡೆ ಬೇರೆ ಥರ ಇರುತ್ತೆ. ಇದು ಅತಿಬಲ. ಸೊ 4 ಗಿಡ ಇದೆ. 3 ಅಲ್ಲ, 4 ಗಿಡ ಇದೆ. ಈ 4 ಗಿಡವು ನಮಗೆ ಇದಕ್ಕೆ ಯೂಸ್ ಆಗುತ್ತೆ. ಏನು? ಪೈಲ್ಸ್ಗೆ ಯೂಸ್ ಆಗುತ್ತೆ. 4 ಗಿಡ ಕಿತ್ಕೊಂಬಿಡಿ. ನೋಡಿ, ಇದನ್ನು ಕಟ್ ಮಾಡ್ಕೊಬೇಕಾದ್ರೆ ಮುಳ್ಳಿರುತ್ತೆ. ಇದು ಹೂವು ಇದೆ, ತೊಗೊಂಡು ಹೂವು ನೋಡಿ ಹೆಂಗಿದೆ ಅಂತ. ಆಮೇಲೆ ಇದು ಇನ್ನೊಂದು ಇತಿಹಾಸ ಏನು ಅಂತಂದರೆ, ಪೌರಾಣಿಕ ಇದು ಹಿಂದೆ ಯಾವುದೋ ಯುಗದಲ್ಲೋ ಯಾವುದೋ ಕಾಲದಲ್ಲೋ ಒಬ್ಬ ಸುಂದರವಾದ ಯುವತಿ ಇದ್ಲು. ಅವಳು ಯಾವುದೇ ಪರಪುರುಷ ಆಗಲಿ, ಯಾವುದೇ ವ್ಯಕ್ತಿ ನೋಡಿದ್ರು ಒಂಥರ ಮುಖ ಮುಚ್ಕೊಳ್ಳೋದು, ನಾಚಿಕೆ ಸ್ವಭಾವದೊಳಗಿದ್ಲಂತೆ. ಅದೇ ರೀತಿ ಇದ್ದಿದ್ದರಿಂದ ಅವಳು ಒಂದಿನ ಸಸ್ಯವಾಗಿ ಆದ್ಲು ಅಂತ ಏನೋ ಒಂದು ಮಾಹಿತಿ ಯಾರೋ ಹೇಳಿದರು. ಇರ್ಬೋದೇನೋ. ಒಟ್ಟಿನಲ್ಲಿ ಆಯುರ್ವೇದದಲ್ಲಿ ಬಳಸೋದಾದರೆ ಪೈಲ್ಸ್ಗೆ ನಂಬರ್ 1 ಕೆಲಸ ಮಾಡುತ್ತೆ. ಆಮೇಲೆ ಗಾಯಗಳಾಗಿದ್ರೆ, ಎಲ್ಲರ ಕಜ್ಜಿ ಆ ಥರ ಏನಾಗಿದ್ರೆ ಇದನ್ನು ಅರ್ದ್ಬಿಟ್ಟು ಆ ಜಾಗದಲ್ಲಿ ಹಚ್ಚೋದ್ರಿಂದನೂ ಕಜ್ಜಿ, ತುರಿಕೆ ಅದು ಕಮ್ಮಿ ಆಗ್ತದೆ. ಆಮೇಲೆ ಇದ್ರ ಜೊತೆ ಇವು 3 ಬೇಕು. ಪೈಲ್ಸ್ಗೆ ಇವು 3. ಕೆಲವರೆಲ್ಲ 5,000 10,000 ಏನೋ ತಗೊಂತಾರೆ ಆಯುರ್ವೇದ ಇದರಲ್ಲಿ ಅಂತ ಹೇಳ್ತಾರೆ. ಈ 3 ಬಳಸಿ ನೋಡಿ, ನೆರಳಲ್ಲಿ ಒಣಗಿಸ್ಕೊಂಡು. ಆಮೇಲೆ ಉತ್ತರಾಣಿ ಅದು ಬರ್ತದೆ ಅಂತಾರೆ, ಬಟ್ ನಾವು ಬಳಸಿಲ್ಲ. ನೀವು ಬಳಸಿರೋದು ಈ 3? ನಾವು ಇವು 3 ಬಳಸಿರೋದು. ಇದನ್ನ ಒಣಗಿಸಿದ್ರು ಆಗುತ್ತೆ, ಇಲ್ಲಾಂದ್ರೆ 3 ಒಂದೊಂದು ಸ್ವಲ್ಪ ತೊಗೊಂಡು, ನಾವು ಗರುಡಪ್ಪರು ಕೊಡ್ತಿದ್ದು ಜ್ಯೂಸ್ ಮಾಡಿಕೊಡೋರು. ತಗೊಂಡೋಗಿ ಚೆನ್ನಾಗಿ ತೊಳೆದ್ಬಿಟ್ಟು ಎಲ್ಲನೂ ಮಿಕ್ಸ್ ಹೊಡೆದ್ಬಿಟ್ಟು ಮಿಕ್ಸಿಲಾಗಿ ರುಬ್ಬಿಟ್ಟು ಅದನ್ನು ಸೋಸ್ಬಿಟ್ಟು 1 ವಾರ ಕೊಡೋರು. ಕೆಲವ್ರಿಗೆ 1 ವಾರ, ಅವ್ರಿಗೆ ಹೆಂಗಿರ್ತದೆ. ಆಮೇಲೆ ಕೆಲವ್ರಿಗೆ ಮೊಳಕೆ ಆಗಿರ್ತದೆ, ನೋವು ಕುಂತ್ಕೊಳ್ಳೋಕ್ಕಾಗಲ್ಲ ಅಂತಾರಲ್ಲ, ಅರಿಶಿನ ಹೊರಗಡೆ ತುಂಬ ಬಿಸಿಲಿದೆ, ನಿಂತ್ಕೊಳ್ಳೋಕೆ ಕೂಡ ಆಗಲ್ಲ. ಅಲ್ಲಿ ಕಿತ್ಕೊಂಡ್ವಿ, ಈ ಕಡೆ ಬಂದ್ಬಿಟ್ಟಿದ್ದೀವಿ ಎತ್ಕೊಂಡು. ಸೊ ನಾನು ಉತ್ರಾಣಿಯನ್ನು ಹೇಳಿದೆ. ಉತ್ರಾಣಿಯನ್ನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ವಿ, ಉತ್ರಾಣಿ ಆಗುತ್ತೆ ಅಂತ. ಆದರೆ ಯಾರು ಯಾವುದನ್ನು ಬಳಕೆ ಮಾಡ್ತಾರೆ ಅದನ್ನು ಹೇಳಬೇಕಾಗತ್ತೆ. ಸೊ ಇವರು ಬಳಕೆ ಮಾಡಿದ್ದು, ಇವರು ಗುರುಗಳು ಬಳಕೆ ಮಾಡಿದ್ದು ಇದು ಏನು? ಮುಟ್ಟಿದರೆ ಮುನಿ. ಮುಳ್ಳಿರುತ್ತೆ, ಹೂವು ಹೀಗಿರುತ್ತೆ. ಮುಟ್ಟಿದ ತಕ್ಷಣ ಅದು ಎಲೆ ಮಡ್ಚ್ಕೊಂಬಿಟ್ಟಿರ್ತದೆ. ಮಡ್ಚ್ಕೊಂಡಾಗ ನಿಮಗೆ ಅದರ ಅಂದ ಕಾಣಿಸೋದಿಲ್ಲ. ಸೊ ಇದನ್ನು ಯಾರೋ ಒಂದು ಹೆಣ್ಣು, ಒಂದು ದೇವತೆನೋ ಗೊತ್ತಿಲ್ಲ, ಯಾವುದು ಸುಂದರವಾದ ಯುವತಿ ಇದ್ಲು. ಅವಳು ಯಾರು ದೇವತೆನೇ ಇರ್ತಾರೆ, ದೇವತೆಗಳೇ ತಾನೇ ಗಿಡಮೂಲಿಕೆಗಳಾಗ್ತಾರೆ ಅಂತ ಹೇಳಲ್ಲ ಬರುತ್ತೆ. ಆ ರೀತಿ ಅವರು ತುಂಬ ನಾಚಿಕೆ ಸ್ವಭಾವ ಇದ್ರಂತೆ. ಅದೇನೋ ಆ ನಾಚಿಕೆ ಸ್ವಭಾವದ ಹುಡುಗಿ ಈ ಮೂಲಿಕೆ ಆದರು ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳ್ತಾಯಿದ್ರು, ಏನೋ ಕತೆ ಇದೆ ಅಂತ. ಬಟ್ ಇವ್ರು ಬಳಕೆ ಮಾಡಿದ್ದು, ಇವಾಗ ಗರುಡಪ್ಪ ಅವ್ರು ಬಳಕೆ ಮಾಡಿದ್ದು ಮೂಲವ್ಯಾಧಿಗೆ ಕೊಡ್ತಾ ಇದ್ದಂಥದ್ದು, ಅಂದರೆ ಪೈಲ್ಸ್ಗೆ ಕೊಡ್ತಾ ಇದ್ದಂಥದ್ದು ಮುಟ್ಟಿದ್ರ ಮುನಿ, ಜಯಂತಿ, ಕಟ್ಮುರ್ಕೊಂಡ್ ಸೊಪ್ಪು ಅಂತಾರೆ, ಕಟಕ್ಮುರ್ಕ್ ಸೊಪ್ಪು ಅಂತಾರೆ. ಆಮೇಲೆ ಇಲ್ಲಿ ಅತಿಬಲ ಇದನ್ನು ಪೈಲ್ಸಿಗೆ ಬಳಸ್ತಾರೆ ಅನ್ನೋದು ಕೇಳಿದ್ದೆ ನಾನು.
ಅತಿ ಬಲ ಹಂಗೆ ತೊಳೆದ್ಬಿಟ್ಟು ನೀರಲ್ಲಿ ತೊಳೆದ್ಬಿಟ್ಟು ಕೂಡ ತಿಂತಾರೆ ಹಾಗೆ. ಸೊ ಈ ಮೂರನ್ನು ನೀವು ಹೇಗೆ ಬೆಳೆಸ್ತಾ ಇದ್ರಿ? ಮೂರನ್ನು ಒಂದೊಂದು ಇಡೀ ರುಬ್ಬಿಟ್ಟು ಚೆನ್ನಾಗಿ ತೊಳ್ಕೊಂಬಿಟ್ಟು ರುಬ್ಬಿಟ್ಟು ಅದ್ರ ರಸನ ಬಂದವ್ರಿಗೆ ಕೊಡೋರು. ಒಂದು 3 ದಿವಸ 4 ದಿವಸ ಅವ್ರಿಗೆ ಯಾವ ಥರ ಇದಿರ್ತದೆ ಒಟ್ಟಿನಲ್ಲಿ ಒಂದೇ ದಿವಸ ಕಮ್ಮಿ ಆಗುತ್ತೆ. ಈ ಮೂರನ್ನು ಏನು ಕಲ್ಲಲ್ಲಿ ಅರಿಬೇಕಾಗಿತ್ತಾ? ಇಲ್ಲ, ಮಿಕ್ಸಿಗೆ ಹಾಕ್ಬಿಡೋರು. ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನ ಸೋಸೋರು. ಈಗ ಎಲ್ಲ ಕಲ್ಲೆಲ್ಲ ಯೂಸ್ ಮಾಡ್ತಾರೆ, ಎಲ್ಲ ಎಲ್ಲಿ ಸಿಗ್ತದೆ ರುಬ್ಬಿಟ್ಟು ಕೊಡೋರು, ಹೊಂಟೋಗೋದು. ಆಮೇಲೆ ಮೊಳಕೆ ಇದ್ದವ್ರಿಗೆ ಕುತ್ಕೊಳಕ್ಕಾಗಲ್ಲ, ಅಲ್ಲಿ ನೆವೆ ಅಂತ ಇದ್ದವ್ರಿಗೆ ಇದು ಹೊಟ್ಟೆಗೆ ತಗೊಂಡ್ರಲ್ಲಿ ಹೊಂಟೋಗುತ್ತೆ. ಜಾಸ್ತಿ ಮೊಳಕೆ ಬಂದಿದ್ದಾನೆ ಅದು ಬಿದ್ದೋಗ್ಬೇಕು ಅಂತಂದರೆ ಅರ್ಶಿನ ಕೊಂಬನ್ನ ರಾತ್ರಿ ನೀರಲ್ಲಿ ಉನಿ ಹಾಕಬೇಕು. ಇಲ್ಲ ಬೆಳಿಗ್ಗೆ ಉನಿ ಹಾಕಿ ರಾತ್ರಿ ಅದನ್ನು ಹರ್ಕೊಂಡು ಒಂದು ವಿಳ್ಯದೆಲೆ ಸೇರಿಸಿ ಹರ್ಕೊಂಡು ಆ ಜಾಗಕ್ಕೆ ಒಂದು ಹಳ್ಳೆಲೆನೋ ಯಾವುದೋ ಒಂದು ಎಲೆನೋ ಹಾಕೊಂಡು ಕವರಾಗಿ ಕಟ್ಕೊಂಡು ಅಂಡ್ರೋರ್ ಹಾಕೊಂಡ್ಬಿಟ್ಟಾಗ ಅದು ಬಿದ್ದೋಗ್ಬಿಡೋದು. ನೋಡಿ ಜಯಂತಿ ಹೂವು ಯಾವ ರೀತಿ ಇದೆ ಅಂತ, ಜಯಂತಿ ಹೂವು ಯಾವ ರೀತಿ ಇದೆ ಅಂತ ನೋಡ್ಕೊಂಬಿಡಿ. ಚಿಕ್ಕದಾಗಿದೆ ಹೂವು, ಬಿದ್ದೋಗ್ಬಿಡ್ತಾ ಇತ್ತದು. 100% ಫೈಲ್ಸ್ ಇದೇ ರಾಮಬಾಣ. ಆಮೇಲೆ ಕಜ್ಜಿ ತುರ್ಕೆಗೆ ಈ ಮುಟ್ಟಿದ್ರ ಮೂಲೆ ಎಲೆನ ಸ್ವಲ್ಪ ಸಮೂಲನ ಕಿತ್ಕೊಂಡು ಅರ್ದ್ಬಿಟ್ಟು ಅರ್ಶಿನ ಹಾಕಿ ಹಚ್ಚೋದ್ರಿಂದ ಸ್ವಲ್ಪ ಮೊದಲೇ ಕೊಬ್ಬರಿ ಎಣ್ಣೆ ಸೋರ್ಬೇಕು. ಕೊಬ್ಬರಿ ಎಣ್ಣೆ ಸೋರಿ ಆಮೇಲೆ ಇದನ್ನ ಹಚ್ಚೋದ್ರಿಂದ ಅದನ್ನ ಅರ್ದ್ಬಿಟ್ಟು ಹಚ್ಚಬೇಕು, ಗಾಯ ವಾಸಿ ಆಗ್ತದೆ. ಅದು ಮುಳ್ಳು ಸಮೇತ ಅಥವಾ ಇದು ಇದು ಎಲೆ ಇದೆಯಲ್ಲ ಎಲ್ಲ ಸಮೂಲ ಕೂಡ ಬರ್ತದೆ. ಎಲ್ಲ ಇದು ಮುಟ್ಟಿದ್ರ ಮನೆ ನೋಡೇ ಇರ್ತೀರಾ. ತುಂಬ ಕಡೆ ಚಿಕ್ಕ ಹುಡುಗರಲ್ಲಿ ನಾವು ಆಟ ಆಡ್ತಾ ಇದ್ವಿ, ಅದನ್ನು ಮುಟ್ಟೋದು, ಅದು ಮುನ್ಸ್ಕೊಂಡ್ರೆ ಅಂತ ಖುಷಿ ಬೀಳೋದು ಎಲ್ಲ ಮಾಡ್ತಿದ್ವಿ, ಅದೇ ಗಿಡ. ಆಮೇಲೆ ಇನ್ನೊಂದು ಏನಂದರೆ ಮುಟ್ಟಿದ್ರ ಮನೇಲಿ ಈ ಇದು ಮುಟ್ಟಿನ ಸಮಯದಲ್ಲಿ ಹೆಂಗಸರಿಗೆ ಅತಿ ರಕ್ತಸ್ರಾವ ಆಗ್ತದೆ ಅಂತಾರಲ್ಲ, ಆವಾಗ ಇದನ್ನು ಮಜ್ಜಿಗೆ ಜೊತೆ ಅರ್ದ್ಬಿಟ್ಟು ಕುಡಿದ್ರೂ ರಕ್ತಸ್ರಾವ ನಿಲ್ತದೆ ಅಂತ ಹೇಳ್ತಾರೆ. ಆಮೇಲೆ ಇವರು ಏನಂದರೆ ಈ ಸುಮ್ಮನೆ ಹೇಳೋದಿಲ್ಲ, ಯಾವ್ದು ಬಳಕೆ ಮಾಡಿದ್ರು, ಯಾವ್ದು ಗೌಡಪ್ಪವರಿಂದ ಮಾಹಿತಿ ಸಿಕ್ಕಿತ್ತು ಅಷ್ಟೇ ಹೇಳ್ತಾರೆ, ಅಷ್ಟೇ ಬಳಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟವ್ರು. ಯಾಕಂದರೆ ಈ ರೋಗಿನ ನೋಡಿ ರೋಗಿಗೆ ಔಷಧಿ ಕೊಟ್ಟು ಗುಣ ಆಗಿರೋದನ್ನು ತಿಳಿಸೋದು ಒಳ್ಳೆಯದು. ಸುಮ್ಮನೆ ವೀಡಿಯೋಗೋಸ್ಕರ ನಾವೆಲ್ಲ ಮಾಡೋದು ನಮ್ಗೆ ಅದೇನು ಇಷ್ಟನೂ ಇಲ್ಲ, ನಾನು ಮಾಡೋದು ಇಲ್ಲ. ನನಗೇನು ಕೊಟ್ಟು ವಾಸಿ ಆಗಿದೆ, ನಾನೇನು ಪ್ರಯೋಗ ಮಾಡಿದ್ದೀನೋ, ನನಗೇನು ಅನುಭವ ಇದೆಯೋ ಅಷ್ಟು ಮಾತ್ರನೇ ಹೇಳ್ತೀನಿ. ಸುಮ್ಮನೆ ಅದ್ರ ಬಗ್ಗೆ 1000 ಹೇಳ್ಬೋದು, ಹೇಳ್ತಾ ಕೂತ್ಕೊಂಡ್ರೆ ಯೂಸ್ ಇಲ್ಲ. ಯೂಸ್ ಆಗೋದನ್ನ ಎಷ್ಟು ಹೇಳಿದ್ರೆ ಸಾಕಲ್ವ್ರ? ಹೌದು. ಅಲ್ಲ ಒಂದು ಗಿಡದ ಬಗ್ಗೆ ಹಲವು ಉಪಯೋಗ ಇರುತ್ತೆ. ಯಾವುದೇ ಗಿಡ ತೆಗೆದುಕೊಂಡ್ರು, ಯಾವುದೇ ಮೂಲಿಕೆ ತೊಗೊಂಡ್ರು ಸಮೂಲನೂ ಬಳಕೆ ಆಗುತ್ತೆ. ಸಮೂಲದಲ್ಲೂ ಒಂದೊಂದು ಕಾಯಿಲೆಗೆ ಔಷಧಿ ಇರ್ತದೆ. ಸೊ ಅವರು ಬಳಕೆ ಮಾಡೋವಂಥದ್ದು, ಅವರು ಬೆಳೆಸಿರೋಂಥದ್ದು, ಗರುಡಪ್ಪವರಿಂದ ಪಡ್ಕೊಂಡಿರೋದಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ತಿಳ್ಕೊಂಡು ಬಳಕೆ ಮಾಡ್ಕೊಳ್ಳಿ. ಇವತ್ತು ಎಷ್ಟೋ ಕಡೆ ಫೈಲ್ಸ್ಗೆ ತುಂಬ ಕಷ್ಟ, ಬೆಳಗ್ಗೆ ಹೋಗ್ಬಿಟ್ಟು ಮೋಷನ್ ಬರೋಲ್ಲ. ಆಮೇಲೆ ಫೈಲ್ಸ್ಗೆ ಇನ್ನೊಂದು ಮೋಷನ್ ಬಳಿರೋದಕ್ಕೆ ಏನಂದರೆ ಕಕ್ಕೆಕಾಯಿ ಯೂಸ್ ಮಾಡಿರಿ. ಕಕ್ಕೆಕಾಯಿ ಜಜ್ಜಿಬಿಟ್ಟು ಚೆನ್ನಾಗಿ ನೀರಲ್ಲಿ ಉನಿ ಹಾಕ್ಬಿಟ್ಟು ಬೆಳಗ್ಗೆ ಅದನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಒಂಚೂರು ಬಿಸಿನೀರಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡು ಒಂಚೂರು ಕುಡೀರಿ ಸಾಕು. ನಿಮಗೆ ನೆಕ್ಸ್ಟ್ ಡೇಯಿಂದ ಮೋಷನ್ನು ಚೆನ್ನಾಗಿ ಆಗಲಿಕ್ಕೆ ಶುರು ಆಗುತ್ತೆ. ಹುಳ ಸಾಯ್ತವೆ. ತುಂಬ ಜನದ್ದು ಸಮಸ್ಯೆ ಬೆಳಗ್ಗೆ ಅವ್ರು ಹೇಳ್ತಾರಲ್ಲ, ಕುತ್ಕೊಂಡ್ಬಿಡ್ತಾರೆ, ಆಫೀಸ್ಗೂ ಹೋಗೋಕ್ಕಾಗಲ್ಲ, ಎಲ್ಲಿಗೂ ಹೋಗೋಕ್ಕಾಗಲ್ಲ, ಮುಕ್ಕಿ ಅದು ಹೊರಗಡೆ ಬಂದುಬಿಡುತ್ತೆ. ಹೊರಗಡೆ ಬಂದಮೇಲೆ ಇನ್ನೂ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ಸೊ ಮೊಳಕೆ ಎಲ್ಲ ಇನ್ನೊಂದು ಏನಂದರೆ ಬಾಡಿ ತುಂಬ ಹೀಟು. ನಮಗೆ ಯಾವ ಬಿ ಕಾಂಪ್ಲೆಕ್ಸ್ ಮಾತ್ರ ತಗೊಂಡ್ರು ಆಗಲ್ಲ, ಆಮೇಲೆ ಬಸಳೆ ಸೊಪ್ಪು ತಿಂದರೂ ಆಗಲ್ಲ, ಯಾವ ಜ್ಯೂಸ್ ಕುಡಿದ್ರೂ ನಮಗೆ ಬಾಡಿ ತಂಪಾಗಲ್ಲ ಅನ್ನೋರಿಗೆ ಈ ಮುಟ್ಟಿದ್ರ ಮನೆ ಒಂದೇ ಪರಿಹಾರ. ಹೌದಾ? ಹೀಟ್ ಒಳ್ಳೇದಾ? ಹಿಂಗೆ ಕೋಲ್ಡ್ ಮಾಡಕತ್ತಾ? ಈ ಹೀಟಿಂದ ಅಲ್ವಾ, ಚಿಕನ್ ತಿನ್ನೋದ್ರಿಂದ, ಆಮೇಲೆ ಅವ್ರಿಗೆ ಬಾಡಿ ಹೀಟ್ ಆಗೋದ್ರಿಂದನೇ. ಇದನ್ನ ಆ ಥರ ಬಾಡಿ ಹೀಟ್ ಇರೋರಿಗೆ ಇಮಿಡಿಯೇಟಾಗಿ ಕೋಲ್ಡ್ ಮಾಡಿಬಿಡುತ್ತೆ. ಹೀಟ್ ಆದಮೇಲೆ ತುಂಬ ಸಮಸ್ಯೆ ಬರುತ್ತೆ. ಹೀಟಿಂದ ಹೆವಿ ಹೀಟ್ ಆದರೆ ಬಾಡಿ. ಈಗ ಕೆಲವ್ರಿಗೆ ಆ ಗಿಡ ಆಗ್ತಾ ಇರ್ತದೆ, ಇನ್ನೊಬ್ರಿಗೆ ಆಗಲ್ಲ. ಈಗ ಉದಾಹರಣೆ ಹೇಳ್ಬೇಕು ಅಂದರೆ, ಈ ಡಾಕ್ಟ್ರುಗಳು ಎಷ್ಟೋ ಇದಿರ್ತಾರಲ್ಲ ಕ್ಲಿನಿಕ್ಕು, ಪಕ್ಕದ ಮನೆಯವ್ರು ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಒಳ್ಳೆ ಡಾಕ್ಟ್ರು ಅಂತ. ಅವ್ರಿಗಲ್ಲಿ ವರ್ಕೇ ಆಗಲ್ಲ, ಅವ್ರಿಗೆ ಇನ್ನೆಲ್ಲೋ ವರ್ಕ್ ಆಗ್ತದೆ. ಹಂಗೆ ಒಬ್ಬೊಬ್ರು ದೇಹಸ್ಥಿತಿ ಅದು ಕುದ್ದು ತಗೊಳ್ಳೋದ್ರಿಂದ ಯಾವುದೂ ಸೈಡ್ ಏನೂ ಇರಲ್ಲ. ಚೆನ್ನಾಗಿ ಅದು ಡೈಜೆಷನ್ ಎಲ್ಲ ಸರಿ ಹೋಗುತ್ತೆ. ಕೆಲವ್ರಿಗೆ ಹೊಟ್ಟೆ ನೋವು ಬರ್ಬೋದು ಸಣ್ಣದಾಗಿ. ಹಾಗಾಗಿ ಕುದಿಸ್ಬಿಟ್ಟು ಕುಡಿದ್ರೆ ಓಕೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಬಾಡಿನ ಕೂಲ್ ಮಾಡಲಿಕ್ಕೆ ಆ್ಯಕ್ಚುಲಿ ನಂಗೆ ತುಂಬ ಹೀಟ್ ಬಾಡಿ, ನಾನು ಬಳಕೆ ಮಾಡಬೇಕು ಒಂದ್ಸಲ. ಶುಗರ್ಗೂ ಆಗುತ್ತೆ. ಶುಗರ್ಗಾಗುತ್ತೆ ಇದು? ಶುಗರ್ಗೂ ಆಗುತ್ತೆ. ಒಂದರಿಂದನೇ ಸಾಧ್ಯ ಇಲ್ಲ, ಕೆಲವು ಹಲವಾರು. ಅದು ಪೂರ್ತಿ ಹೇಳ್ಬಿಟ್ರೆ ಏನೇನೋ ಮಾಡ್ಕೊಂಬಿಡ್ತಾರೆ. ಹಿಂಗೆಂಗೋ ಏನೇನೋ ಸೇರಿಸ್ಕೊಂಡು ತಿರ್ಗಿ ಆಮೇಲೆ ಅವಾಂತರ ಮಾಡ್ಕೊಂತಾರೆ ಅನ್ನೋ ಕಾರಣ ಕೇಳ್ತಿದ್ದಾರೆ. ಆ್ಯಂಡ್ ಕೆಲವರು ಅದನ್ನೇ ಮೆಡಿಸಿನ್ ಮಾಡಿ ಸುಮ್ಮನೆ ಸೇಲ್ ಮಾಡ್ತಿರ್ತಾರೆ. ಸರಿ, ಏನಾದರೂ ಅಕಸ್ಮಾತ್ ಅಗತ್ಯ ಇತ್ತಂದರೆ, ಯಾವುದಾದ್ರೂ ಮೆಡಿಸಿನ್ ಅಗತ್ಯ ಇತ್ತಂದರೆ ಅವ್ರಿಗೆ ಗೊತ್ತಿಲ್ಲದ ಅವ್ರು ತಿಳಿಸ್ತಾರೆ, ಮಂಜಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನೊಂದು ಮಾಹಿತಿ ಮುಟ್ಟಿದ್ರ ಮನೆದು ಏನಂದರೆ, ಇದನ್ನು ಗರ್ಭಿಣಿಯರು ತೆಗೆದುಕೊಳ್ಳೋಂಗಿಲ್ಲ ಅಂತೆ.
ಮಂಜಣ್ಣ ಏನು ಮಂಜಣ್ಣ ಅದು? ಗರ್ಭಿಣಿಯವರು ಅದನ್ನು ಬಳಸಂಗಿಲ್ಲ ಅಂತ ನಾವು ಹೇಳ್ತಿದ್ರು ಗರುಡಪ್ಪ. ಹಾಂ ಹಾಂ, ಬಳಕೆ ಮಾಡ್ಕೊಳ್ಳಿ. ಶ್ರೀ ಕೃಷ್ಣ ಅರ್ಪಣ ಮಸ್ತು. ಇನ್ನೇನ ಹುಲ್ಲು ವೆಲ್ನೆಸ್ ಇದೆಯಾ? ಇಲ್ಲ ಅಷ್ಟೇ ಹಾಂ ಇರ್ತವೆ ಸದ್ಯಕ್ಕೆ. ನಮಗೆ ಅನುಭವ ಇರೋದು, ಉಪಯೋಗಿಸಿರೋದು. ಹಾಂ ಹಾಂ, ನಮಸ್ಕಾರ. ನಮಸ್ಕಾರ. ಕೃಷ್ಣ ಅರ್ಪಣ ಮಸ್ತು.